ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಡ್ಜ್ಗೆ. ನೋಡಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡಲ್ಲಿ ನೇಮಕಾತಿ ನಡೀತಾ ಇದೆ. ನಮ್ಮ ಒಂದು ಬೆಂಗಳೂರಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರೋದು ಯಾವ ಒಂದು ಹುದ್ದೆಗಳಿಗೆ ಅಂದರೆ ಇಂಜಿನಿಯರಿಂಗ್ ಪ್ರೊಫೆಷನಲ್ಸ್ ಲೇಟ್ರಲ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಬೆಂಗಳೂರಿನಲ್ಲಿ ಸೀನಿಯರ್ ಇಂಜಿನಿಯರ್ ಅವ್ರಿಗೆ ಒಟ್ಟು 13 ವೇಕೆನ್ಸಿ ಇದೆ. ಸ್ಯಾಲ್ರಿ ಬಂದು 70,000ದಿಂದ 2,00,000ವರೆಗೂ ಇದೆ. ಡೆಪ್ಯೂಟಿ ಮ್ಯಾನೇಜರ್ 3 ಹುದ್ದೆ ಇದೆ. 80,000ದಿಂದ 2,20,000ವರೆಗೂ ಇದೆ ಸ್ಯಾಲ್ರಿ. ಮ್ಯಾನೇಜರ್ 4 ಹುದ್ದೆ ಇದೆ. 90,000ದಿಂದ 2,40,000. ಸೀನಿಯರ್ ಮ್ಯಾನೇಜರ್ ಹುದ್ದೆ, ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ 2 ಟೋಟಲಾಗಿ ಸೇರಿ 4 ಹುದ್ದೆಗಳಿದ್ದಾವೆ. 1,00,000ದಿಂದ 2,60,000ವರೆಗೂ ಇದೆ. ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಕ್ವಾಲಿಫಿಕೇಷನ್ನು ಸೀನಿಯರ್ ಇಂಜಿನಿಯರಿಂಗ್ ಹುದ್ದೆಗಳು ಇನ್ ಎಲೆಕ್ಟ್ರಾನಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಇದೆ. ಇದಕ್ಕೆ BE BTech BSc ಇನ್ ಎಲೆಕ್ಟ್ರಿಕಲ್ ಆಗಿರ್ತಕ್ಕಂಥವ್ರು, ME MTech ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಟೋಟಲಾಗಿ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದು 32 ಇಯರ್ಸ್. ಓಕೆ, ಸೀನಿಯರ್ ಮ್ಯಾನೇಜರ್ಗೆ ಇದರಲ್ಲಿ ಸಿಸ್ಟಮ್ ಆರ್ಕಿಟೆಕ್ಟ್ ಇನ್ ಎಂಬೆಡೆಡ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರಲ್ಲಿ ನೋಡಿ, ಇವರು BE BTech ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೀನಿಯರ್ ಇಂಜಿನಿಯರ್ ಎಂಬೆಡೆಡ್ ಹಾರ್ಡ್ವೇರಲ್ಲಿ ನೋಡಿ, ಈ ಕ್ವಾಲಿಫಿಕೇಷನ್ ಎಲ್ಲ ಸೇಮ್ ಇದೆ. BE BTech ಆಗಿರ್ತಕ್ಕಂಥವ್ರು, ME MTech ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಮ್ಯಾಕ್ಸಿಮಮ್ 32 ಇಯರ್ಸ್. ಎಲ್ಲ ಇಂಜಿನಿಯರ್ ಹುದ್ದೆಗಳಿಗೂ ಅಥವಾ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ BE BTech ಆಗಿರ್ತಕ್ಕಂಥವ್ರು, ME MTech ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಲವೊಂದಕ್ಕೆ ಏಜ್ ಲಿಮಿಟ್, ಮ್ಯಾಕ್ಸಿಮಮ್ ಏಜ್ ಲಿಮಿಟು ಡಿಫರ್ ಇರುತ್ತೆ, ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ, ಜಾಬ್ ಡಿಸ್ಕ್ರಿಪ್ಷನ್ ಡೆಪ್ತಾಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನು ನಾನು ಈ PDF ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ. ನೀವು ಹೋಗಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಡಿ, ರಿಸರ್ವೇಷನ್ ಇದೆ. ಅನ್ರಿಸರ್ವ್ ಕ್ಯಾಟಗರಿ 8 ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ 1, OBC 5, SC 3, ST 3, ಟೋಟಲ್ 20 ಹುದ್ದೆಗಳಿದ್ದಾವೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. SC ST 5 ಇಯರ್ಸ್ ಇದೆ. OBC ಅವರಿಗೆ 3 ಇಯರ್ಸ್ ಇದೆ. PWBDಗೆ 10 ಇಯರ್ಸ್ ಇದೆ. ಓಕೆ, ನೋಡಿ, ಎಮಾಲ್ಯುಮೆಂಟ್ಸ್ಮೆಂಟ್ ನಾನು ಆಗಲೇ ಅಲ್ಲೇ ಹೇಳಿದೆ. ನೋಡಿ, ಸೆಲೆಕ್ಷನ್ ಪ್ರೊಸೀಜರು ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಇದೆ. ಇಲ್ಲಿ careers.bhel.in ಅಲ್ಲಿಗೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಹಾರ್ಡ್ ಕಾಪಿನ ಸಲ್ಲಿಸಿರ್ತಿರಲ್ಲ, ಆ ಪ್ರಿಂಟ್ನ ತೊಗೊಂಡು ಪ್ಲಸ್ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಓಕೆ, ಎಲ್ಲಿ ಅಂದರೆ BHEL ಬೆಂಗಳೂರಿಗೆ. ಓಕೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದಾದರೆ ನೋಡಿ, ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಅನ್ರಿಸರ್ವ್ ಕ್ಯಾಟಗರಿ, ಎಕನಾಮಿಕಲಿ ವೀಕರ್ ಸೆಕ್ಷನ್, OBC ಅವರು ಪ್ಲಸ್ SC ST PWBD ಎಕ್ಸ್ ಸರ್ವಿಸ್ ಮೆನ್ಗೆ 400 ರೂಪೀಸ್ ಇರುತ್ತೆ, ಪ್ಲಸ್ GST ಇರುತ್ತೆ. ಓಕೆ, ಅಲ್ಲಿಗೆ 472 ರೂಪಾಯಿ ಆಗುತ್ತೆ. ನೋಡಿ, ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. AGM ಮತ್ತು HR ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಬೆಂಗಳೂರು 2025 ಒಳಗಡೆ ನೀವು ಪೋಸ್ಟ್ ಮಾಡಿರಬೇಕಾಗುತ್ತೆ. ಇದರಲ್ಲಿ ಅದ್ರ ಎನ್ವೆಲಪ್ ಮೇಲೆ ನೀವು ಮೆನ್ಷನ್ ಮಾಡಿರಬೇಕು BHEL ಲೇಟ್ರಲ್ ರಿಕ್ರೂಟ್ಮೆಂಟ್ ಪೊಸಿಷನ್ ಕೋಡು, ಪೊಸಿಷನ್ ಯಾವ ಒಂದು ಇದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ಓಕೆ, ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ಸೆಂಡ್ ಮಾಡಬೇಕು. ಕ್ಯಾಟಗರಿ ವೈಸ್ SLC ಮಾರ್ಕ್ಸ್ ಕಾರ್ಡ್ಸ್, ಕ್ವಾಲಿಫಿಕೇಷನ್ನು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ. ಓಕೆ, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 12/2/2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 4/3/2025 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು. ಹಾಗೆಯೇ ಈ ಹಾರ್ಡ್ ಕಾಪಿನ ನೀವು 10/3/2025ವರೆಗೂ ಆ ಒಂದು ಪೋಸ್ಟ್ ಅಷ್ಟರೊಳಗೆ BHELಗೆ ಇದು 10/3/2025 ಹಾರ್ಡ್ ಕಾಪಿ ತಲುಪಿರಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, www.careers.bhel.in ಅಲ್ಲಿ. ಓಕೆ, ಜಾಬ್ ಡಿಸ್ಕ್ರಿಪ್ಷನ್ನು ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು PDF ಡೌನ್ಲೋಡ್ ಮಾಡ್ಕೊಂಡು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.